ಸ್ಮಾರ್ಟ್ ಸಿಟಿ ಯೋಜನೆಯಡಿ 24,94,00,000 ವೆಚ್ಚದಲ್ಲಿ ನಿರ್ಮಿಸಿರುವ ಎಮ್ಮೆಕೆರೆ ಈಜುಕೊಳದ ನಿರ್ಮಾಣ ವೆಚ್ಚ ವಿನ್ಯಾಸ ದೋಷದ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಆಮ್ ಆದ್ಮಿ ಪಾರ್ಟಿ ಸರ್ಕಾರವನ್ನು ಒತ್ತಾಯಿಸಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ವಿವೇಕಾನಂದ ಸ್ಯಾಲಿನ್ಸ್, ಪಕ್ಷದ ಸಂಶೋಧನಾ ತಂಡವು ಈ ಈಜುಕೊಳ ನಿರ್ಮಾಣದ ವೇಳೆ ಅತಿಯಾಗಿ ಹಣ ವೆಚ್ಚ ಮಾಡಿರುವುದನ್ನ ಮತ್ತು ನಿಯಮ ಉಲ್ಲಂಘನೆ ಮಾಡಿರುವುದನ್ನು ಗುರುತಿಸಿದೆ. ನೆಲಮಟ್ಟದಿಂದ ಎತ್ತರದಲ್ಲಿ ಮಾಡಿರುವ ಈಜುಕೊಳಕ್ಕೆ ಪೈಲಿಂಗ್ ಅಗತ್ಯವಿರುತ್ತದೆ. ಇದಕ್ಕೆ ಪ್ರತಿ ಮೀಟರಿಗೆ 3,400ರಷ್ಟು ವೆಚ್ಚ ಇದ್ದರೆ ಬಿಲ್ನಲ್ಲಿ 4,234ರಷ್ಟು ನಮೂದಿಸಲಾಗಿದೆ ಎಂದರು. ಇನ್ನು ಈಜುಕೊಳದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ, ರಿಯಾಯಿತಿ ಪಾಸ್ ನೀಡಬೇಕು ಎಂದು ಸಹ ಈ ಸಂದರ್ಭ ಒತ್ತಾಯಿಸಿದ್ರು. ನಾಗರಿಕರು ಯಾವಾಗಲೂ ಹೇಳ್ತಾರೆ, ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಏನಿದೆ ಇದರಲ್ಲಿ ಬಹಳಷ್ಟು ಎಸ್ಕಲೇಟೆಡ್ ಎಸ್ಟಿಮೇಷನ್ಸ್ ಇದೆ. ಟೆಂಡರ್ ಬಹಳ 2 ಪಟ್ಟಾಗಿದೆ. ಈಗ 10 ಕೋಟಿಯ ಪ್ರಾಜೆಕ್ಟ್ ಇದ್ರೆ 20-25 ಕೋಟಿಗೆ ಟೆಂಡರ್ ಆಗಿರ್ತದೆ. ಆಕ್ಚುಲಿ ಬೀಳೋದು 10 ಕೋಟಿ ಮಾತ್ರ ಅದಕ್ಕೆ. ಆದ್ರೆ ಯಾರು ಕೂಡ ಇದನ್ನು ಚೆಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ಇದನ್ನು ಮಾಡಬೇಕಾಗಿರೋದು ಯಾರು? ಇದನ್ನು ವಿರೋಧ ಪಕ್ಷದವರು ವೇದವ್ಯಾಸ ನಾಮಂತ್ರ ಮಾಡಬೇಕು. ಇದೇ ವಿಷಯವನ್ನು ಅವರೇ ಎತ್ತಬೇಕು. ಈಗ ನಾವು ಎತ್ತುವಂತ ಪರಿಸ್ಥಿತಿ ಬಂದಿದೆ. ಈಗ ಮಂಗಳೂರಲ್ಲಿ ಇವರು ಪಾಲಿಟಿಕ್ಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಬಿಟ್ರೆ, ಇವರು ಎಲ್ಲಿ ಕೂಡ ನಮ್ಮ ನಾಗರಿಕರ ಹಣ ಎಲ್ಲಿ ಪೋಲಾಗ್ತಾ ಇದೆ ಅನ್ನೋದರ ಬಗ್ಗೆ ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಇಬ್ರು ಹ್ಯಾಂಡ್ ಇನ್ ಗ್ಲೋವ್, ನೀನು ತಿನ್ನು ನಾನು ತಿಂತೇನೆ, ನಾವು ಒಟ್ಟಿಗೆ ಸೇರಿ ತಿನ್ನುವಂತ ಪರಿಪಾಠ ಇವರಲ್ಲಿ ಬೆಳೆದು ಬಂದಿದೆ. ನಾಗರಿಕರು ಇದರಲ್ಲಿ ಎಚ್ಚೆತ್ತುಕೊಳ್ಬೇಕು. ಮತ್ತೆ ನಾವು ಇದರ ಬಗ್ಗೆ ನಾಗರಿಕರಿಗೆ ಸರಿಯಾಗಿ ಪೂರ್ಣವಾಗಿ ಎಲ್ಲಾ ಪ್ರಾಜೆಕ್ಟ್ಗಳ ಬಗ್ಗೆ ತನಿಖೆ ಮಾಡಿ ಪೂರ್ಣವಾದ ಸ್ಪಷ್ಟವಾದ ಮಾಹಿತಿಯನ್ನು ಮುಂದಕ್ಕೆ ಕೊಡ್ಲಿಕ್ಕಿದ್ದೇವೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ SL ಪಿಂಟೋ, ದೇವಿ ಪ್ರಸಾದ್ ಬಜಿರಕೇರಿ, ಸುಜಾತ ಯತೀಶ್, ಕಬೀರ್ ಕಾಟಿಪಳ್ಳ ಜೊತೆಗಿದ್ದರು. ಆದ್ರೆ ಒಂದು 17 ಕೋಟಿಯಲ್ಲಿ ಆಗ್ಬೇಕಾದ ಪ್ರಾಜೆಕ್ಟ್ ಇವತ್ತು 25 ಕೋಟಿಗೆ ತಂದಿಟ್ಟಿದ್ದಾರೆ, ದುಂದು ವೆಚ್ಚ ಮಾಡಿ. ಇಂಥಲ್ಲಿ ಅದು ಒಂದು ಸ್ಥಳೀಯರಿಗೆ ಒಂದು ಅವಕಾಶ ಒದಗಿಸಲಿಕ್ಕೆ ಒಂದು ಆಗಬೇಕಿತ್ತು ಅದು. ಆದ್ರೆ ಈಗ ಏನಾಗಿದೆ, ಮಂಗಳ ಸ್ಟೇಡಿಯಂ ಅಲ್ಲಿ ಈಜುಕೊಳ ಉಂಟು, ಅದರ ಸರಿ ದುಪ್ಪಟ್ಟು ಚಾರ್ಜ್ ಅಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ 1,000 ಇದರಲ್ಲಿ 2,000 ಆಗ್ತಾ ಇದೆ ತಿಂಗಳಿಗೆ. ಈ ತರ ಇದ್ದಾಗ ಅಲ್ಲಿ ಸ್ಥಳೀಯರಿಗೆ ಏನು ಅನುಕೂಲ ಇದೆ? ಅವರು ಅಲ್ಲಿನ ಮಕ್ಕಳು ಆಸಕ್ತರು ಎಲ್ಲ ಇಲ್ಲಿಗೆ ಬರ್ಬೇಕಾಗ್ತದೆ, ಮಂಗಳ ಸ್ಟೇಡಿಯಂಗೆ ಬರ್ಬೇಕಾ? ಇದು ನಮ್ಮ ಪ್ರಶ್ನೆ. ಇದು ಒಂದು ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಆಗಿರೋದು, ಯಾವುದೇ ಖಾಸಗಿ ಅಲ್ಲ. ಹಾಗಿರುವಾಗ ಇಷ್ಟು ದುಬಾರಿ ಯಾಕೆ? ಇದು ನಮ್ಮ ಪ್ರಶ್ನೆ. ಮತ್ತಿನ್ನೊಂದು, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದೊಂದು ಅನುಕೂಲ ಮಾಡಿಕೊಡ್ಬೋದು. ಯಾಕಂತ ಹೇಳಿದ್ರೆ ಅವರಿಗೆ ಇವತ್ತು ಎನ್ಕರೇಜ್ ಇಲ್ಲ ಯಾವುದು ಸರ್ಕಾರಿ ಶಾಲೆಗಳಿಗೆ. ಹೀಗಿರುವಾಗ ಅಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಅವರಿಗೆ ಒಂದು ಪಾಸ್ ಅಥವಾ ತರಬೇತಿ ಕಾರ್ಯಕ್ರಮವನ್ನು ಕೊಡ್ತಿದ್ರೆ ಅದು ಒಂದು ಅವರಿಗೆ ಒಂದು ಅನುಕೂಲ ಆಗ್ತಾ ಇತ್ತು. ಇದಿಷ್ಟು ನಮ್ಮ ಒಂದು ಒತ್ತಾಯಗಳು.